ವಿಶ್ವ ಮಲ್ಕೊಳ್ಳೋ, ನಿದ್ದೆ ಬರ್ತಿದೆ. ನಾಳೆ ನಂಗೆ ಸ್ಕೂಲ್ ಇದೆ. ಸ್ಕೂಲಲ್ಲಿ ಅಸೈನ್ಮೆಂಟ್ ಇದೆ, ಏನು ಬರ್ದಿಲ್ಲ. ಬೆಳಗ್ಗೆ ಎದ್ದು ಬರ್ಕೋಬೇಕು. ಮಲ್ಕೋ. ಗಿರೀಶಣ್ಣ ಸುಮ್ಮನ್ ಮಲ್ಕೊಳ್ಳೋ. ನನ್ ಬುಗ್ರಿಗೆ ಯೋಚನೆ ನನಗೆ. ಸುಮ್ ಮಲ್ಕೋ, ತಲೆ ತಿನ್ಬೇಡ. ಮಲ್ಗಿದ್ರೆ ಎಲ್ಲರೂ ಸರಿ ಆಯ್ತು, ಮಲ್ಕೊಳ್ಳಿ. ಲೈಟ್ ಆಫ್ ಮಾಡ್ತೀನಿ. ನಾನು ಇಲ್ಲೇ ಬಂದು ಚಾಪೆ ಮೇಲೆ ಮಲ್ಕೊಂತೀನಿ. ಮಲಗಿರಿ. ಚುಪ್ಪಿ ಅಕ್ಕ, ಗಿರೀಶಣ್ಣ, ನೀವಿಬ್ರು ಸೇರ್ಕೊಂಡು ನಂಗೆ ಒಂದು ಸ್ಟೋರಿ ಹೇಳ್ರು. ನಿದ್ದೆ ಬರ್ತಿಲ್ಲ ನಂಗೆ. ನೀವು ಯಾರಾದ್ರೂ ಒಂದು ಸ್ಟೋರಿ ಹೇಳಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಲೈಟ್ ಬೇರೆ ಆಫ್ ಮಾಡ್ತು ಅಜ್ಜಿ. ನೀವಿಬ್ರು ಪ್ಲೀಸ್ ನಂಗೆ ಒಂದು ಸ್ಟೋರಿ ಹೇಳ್ರು. ಏನು ಸ್ಟೋರಿ ಹೇಳ್ಬೇಕಾ ನಿನಗೆ? ಮಾಡ್ತೀನಿ ಇರು. ಸರಿಯಾದ ದೆವ್ವದ ಕತೆ ಹೇಳ್ತೀನಿ. ಆವೇಶ್, ಸ್ಟೋರಿ ತಾನೇ ಹೇಳ್ಬೇಕು. ಹೇಳ್ತೀನಿ ಇರು. ಏನ್ ಗೊತ್ತಾ, ಒಂದೂರಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತಂತೆ. ಹೌದಾ, ದೊಡ್ಡ ಆಲದ ಮರ ಇತ್ತಂತ. ಹೇಳ ಚುಪ್ಪಿ ಅಕ್ಕ, ನೆಕ್ಸ್ಟ್ ಏನು ಅಂತ. ಆಮೇಲೆ ಆಲದ ಮರದ ಹತ್ರ ಯಾರೇ ಹೋಗಿ ಕುತ್ಕೊಂಡ್ರು ಉಸಿರಾಡಕ್ಕೆ ಆಗ್ತಿರ್ಲಿಲ್ವಂತೆ ಕಣೋ. ಉಸಿರಾಡಕ್ಕೆ ಆಗ್ತಿರ್ಲಿಲ್ವಾ? ಯಾಕೆ ಚುಪ್ಪಿ ಅಕ್ಕ? ಆಲದ ಮರದ ಹತ್ರ 5 ದೆವ್ವಗಳಿದ್ವಂತೆ. ಒಂದು ಅಪ್ಪ ದೆವ್ವ, ಅಮ್ಮ ದೆವ್ವ, ತಾತ ದೆವ್ವ, ಅಜ್ಜಿ ದೆವ್ವ, ಮೊಮ್ಮಗು ದೆವ್ವ. ಈ ದೆವ್ವಗಳೆಲ್ಲ ಸೇರ್ಕೊಂಡು ಆ ಮರದ ಹತ್ರ ಯಾರೇ ಹೋದ್ರು ಅವ್ರಿಗೆ ಉಸಿರಾಡಕ್ಕೆ ಗಾಳಿನೇ ಕೊಡ್ತಿರ್ಲಿಲ್ವಂತೆ. ಅದಕ್ಕೆ ಎಲ್ಲರಿಗೂ ಉಸಿರಾಡಕ್ಕೆ ಆಗ್ತಿರ್ಲಿಲ್ವಂತೆ. ಅದಕ್ಕೆ ಊರಿನ ಜನ ಎಲ್ಲ ಆಲದ ಮರದ ಹತ್ರ ಹೋಗದೆ ಬಿಟ್ರಂತೆ ಕಣೋ. ಆಮೇಲೆ ಏನಾಯ್ತಂತೆ ಚುಪ್ಪಿ ಅಕ್ಕ? ಆಮೇಲೆ ಒಂದಿನ ಎಲ್ಲ ದೆವ್ವಗಳು ಆಲದ ಮರದ ಮೇಲೆ, ಕೊಂಬೆ ಮೇಲೆ ಕೂತಿದ್ವಂತೆ. ಯಾರ್ಯಾರೆಲ್ಲ ಜನ ಆಲದ ಮರದ ಹತ್ರ ಹೋಗ್ತಾರೆ ಅವ್ರದ್ದು ಕೈ ಕಿತ್ತಾಕಿ, ಕಾಲ್ ಕಿತ್ತಾಕಿ ಬುದ್ಧಿ ಹೇಳ್ತಿತ್ತಂತೆ. ಇದು ನನ್ ಮನೆ, ನೀವ್ ಯಾರು ಇಲ್ಲಿ ಬರಬಾರ್ದು, ಬಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಿತ್ತಂತೆ. ಹೌದಾ? ಆಮೇಲೆ ಏನಾಯ್ತು ಚುಪ್ಪಿ ಅಕ್ಕ ಊರಿನ ಜನಗಳಿಗೆಲ್ಲ? ಒಂದಿನ ಒಬ್ಬ ಆಲದ ಮರದ ಹತ್ರ ಹೋದ್ನಂತೆ. ಅವ್ನ್ ದೆವ್ವಗೆ ಹೆದ್ರಲ್ಲ, ನಾನು ಇಲ್ಲೇ ಕುತ್ಕೊಂತೀನಿ ಅಂತ ಹೇಳದ್ನಂತೆ. ಆವಾಗ ದೊಡ್ಡ ದೆವ್ವ ಬಂದ್ಬಿಟ್ಟು ಅವನ್ ಕೈಯನ್ನೇ ಮುರಿದು ಬಿಡ್ತಂತೆ. ಆಮೇಲೆ ಅವ್ನ್ ಹೆದ್ರುಕೊಂಡು ಊರೊಳಗಡೆ ಹೋದ್ನಂತೆ. ಇನ್ನೊಂದಿನ ಒಂದ್ ಮಗು ಗೊತ್ತಾಗ್ದಲೆ ಆಲದ ಮರದ ಹತ್ರ ಬಂತಂತೆ. ಅವಾಗ ಆ ಮಗುದು ಜುಟ್ಟನ್ನೆಲ್ಲ ಕಟ್ ಮಾಡ್ಬಿಡ್ತಂತೆ ದೆವ್ವ. ಹೌದಾ? ದೆವ್ವ ಕೈ ಕಾಲನ್ನೆಲ್ಲ ಕಟ್ ಮಾಡುತ್ತಾ, ಜುಟ್ಟನ್ನೆಲ್ಲ ಕಟ್ ಮಾಡುತ್ತಾ? ಅಯ್ಯೋ, ನಿನ್ನ ಜುಟ್ಟನ್ನೇನ್ ಕಟ್ ಮಾಡೋದು, ಕುತ್ತಿಗೆನೇ ಕಟ್ ಮಾಡ್ಬಿಡುತ್ತೆ ದೆವ್ವ. ಅದಕ್ಕೇನೆ ಊರಿನ ಜನಗಳೆಲ್ಲ ಡಿಸೈಡ್ ಮಾಡಿದ್ರಂತೆ ಆಲದ ಮರದ ಹತ್ರ ಹೋಗ್ಲೇಬಾರ್ದು ಅಂತ. ಆಮೇಲೆ ಎಲ್ಲರೂ ಸೇರ್ಕೊಂಡು ಆಲದ ಮರಕ್ಕೊಂದು ಬೇಲಿ ಹಾಕ್ಬಿಟ್ರಂತೆ. ಅವತ್ತಿಂದ ಯಾರು ಕೂಡ ಆಲದ ಮರದ ಹತ್ರ ಹೋಗಲ್ಲ, ಗೊತ್ತಾ? ದೆವ್ವ ಅಂದ್ರೆ ಭಯ ಆಗುತ್ತೆ ಕಣೆ ಚುಪ್ಪಿ ಅಕ್ಕ. ನಂಗಂತೂ ಆಲದ ಮರ ಅಂದ್ರೂ ಭಯ ಆಗುತ್ತೆ. ನಾನು ಆಲದ ಮರದ ಹತ್ರನೇ ಹೋಗಲ್ಲ, ದೆವ್ವದ ಹತ್ರನೇ ಹೋಗಲ್ಲ, ನಾನು ಮನೇಲೇ ಇರ್ತೀನಿ. ಏನ್ ಗೊತ್ತಲ್ಲ ವಿಶು, ನಾವಿವಾಗ ದೆವ್ವದ ಕತೆ ಮಾತಾಡ್ತಿದೀವಲ್ಲ, ಅದಕ್ಕೆ ಆಲದ ಮರದ ದೆವ್ವ ನಮ್ಮ ಮನೆ ಹತ್ರನೇ ಬಂದಿರುತ್ತೆ. ನಮ್ ಕಿಟಕಿ ಹತ್ರ ನಿಂತ್ಕೊಂಡು ಈ ಸ್ಟೋರಿನೆಲ್ಲ ಕೇಳಿಸ್ಕೊಂತ ಇರುತ್ತೆ. ಕಿಟಕಿ ಕಡೆ ನೋಡ್ಬೇಡ, ಈ ಕಡೆನೇ ತಿರ್ಕೊಂಡು ಮಲ್ಕೋ, ಆಯ್ತಾ? ಈ ಸ್ಟೋರಿ ಫುಲ್ ಹೆದ್ರುಕೊಂಡಿರ್ತಾನೆ ಲಾವಿಶು. ಇನ್ ರಾತ್ರಿ ಇಡೀ ಅವನಂತೂ ನಿದ್ದೆ ಮಾಡಲ್ಲ. ಲಾವಿಶು, ಯಾಕವ ಕಣ್ಣಂಗ್ ಪಿಳ 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 ಬಿಡ್ತಿದ್ಯಾ? ಮಲ್ಕೋ, ಸುಮ್ಮನೆ ಕಣ್ಣು ಮುಚ್ಕೊಂಡು. ನನ್ ಜೊತೆ ಮಲಗ್ತೀಯ ನೆಲದಲ್ಲಿ? ಇಲ್ಲ ಅಜ್ಜಿ, ನಾನ್ ನೆಲದಲ್ಲಿ ಮಲಗಲ್ಲ. ಮಂಚದಡಿ ದೆವ್ವ ಇರುತ್ತೆ, ನಾನ್ ಮೇಲ್ಗಡೆನೆ ಮಲಗ್ತೀನಿ. ಅಯ್ಯೋ, ದೆವ್ವ ಗಿವ್ವ ಏನೂ ಇಲ್ಲ. ಮಂಚದಡಿ ಯಾಕೆ ದೆವ್ವ ಇರುತ್ತೆ? ಒಂದಷ್ಟು ಸೂಟ್ ಕೇಸ್ಗಳು ಬಿದ್ದಿದ್ದಾವೆ. ಮಲ್ಕ, ದೆವ್ವ ಗಿವ್ವ ಅಂತೆಲ್ಲ ಹೆದರ್ಕಬೇಡ ಸುಮ್ಮನೆ. ಕಿಟಕಿಯಿಂದ ಎಲ್ಲಾದ್ರೂ ದೆವ್ವ ನನ್ನ ನೋಡ್ತಿದ್ರೆ ಏನ್ ಮಾಡ್ಲಿ? ದೆವ್ವ ಬಂದು ನನ್ನ ಕರ್ಕೊಂಡು ಹೋದ್ರೆ? ನಂಗೆ ಹೆದರಿಕೆ ಆಗ್ತಿದೆ ಅಮ್ಮ. ಏನೆಲ್ಲ ವಿಷಯದ ಗೊನ 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 ಅಂತಿದ್ಯಾ? ಮಲ್ಕೊಳ ಮರೆಯ, ಮೈಕ ಎಲ್ಲ ನೋವು, ಸುಸ್ತು, ನಿದ್ದೆ ಬರ್ತಿದೆ ಕಣ. ಮಲ್ಕ ಮಲ್ಕ. ನಿನಗೆ ಹಿಂಗೆ ಹೆದರಿಸ್ಬೇಕು ನಾನು. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ನಂಗೆ ಸ್ಟೋರಿ ಹೇಳಿ ಚುಪ್ಪಿ ಅಕ್ಕ, ಸ್ಟೋರಿ ಹೇಳಿ ಅಂತಾನೆ ಅನ್ಬಾರ್ದು ಇವನು. ನನಗೆ ಒಂದ ಮಾಡಕ್ ಅರ್ಜೆಂಟ್ ಆಗ್ತಿದೆ, ಆದ್ರೆ ಬಚ್ಚಲ್ ಮನೆಗೆ ಹೋಗಕ್ಕೆ ಅದ್ರಕ್ಕೆ ಅಲ್ಲೆಲ್ಲರೂ ದೆವ್ವ ಕೂತಿದ್ವಿ ಅಂತ ಮಾಡ್ಲಿ? ಕಮೋಡ್ ಒಳಗಡೆಯಿಂದ ದೆವ್ವ ಬಂದನ ಕರ್ಕೊಂಡ್ರಿ ಅಂತ ಮಾಡ್ಲಿ? ಇಲ್ಲೇ ಮಾಡ್ಬಿಡ್ತೀನಿ ಬೆಡ್ ಅಲ್ಲಯ್ಯ. ಚುಪ್ಪಿ ಅಕ್ಕಂಗ್ ಸ್ಟೋರಿ ಹೇಳು ಅಂತಾನೆ ಹೇಳಲ್ಲ ನಾನು. ದೆವ್ವ ಸ್ಟೋರಿ ಎಲ್ಲ ಹೇಳಿ ನನಗೆ ಎದುರಿಸ್ತಾಳೆ. ನಾನಿಲ್ಲಿ ಮಲ್ಗಲ್ಲ, ನಾನು ಅಮ್ಮನ ಜೊತೆನೆ ಹೋಗಿ ಮಲ್ಕಂತೀನಿ.
ರಾಜೇಶ್, ಸುಮ್ಮನೋಗ ಅಲ್ಲೇ ಚುಪ್ಪಿ ಪಕ್ಕ ಮಲ್ಕೊಳ್ಳೋ. ಯಾಕೆ? ಓ, ಯಾವಾಗ್ಲೂ ನಿಮ್ಮ ಅಮ್ಮನ ಒಂದ್ ನಿಮಿಷ ಬಿಟ್ಟಿರಕ್ಕಲ್ಲ ಬಿಡು ನೀನು. ಬಾ ಇಲ್ಲೇ ನಾನೇ ಮಲಗಿಸ್ಕೊಂತೀನಿ. ಅಜ್ಜಿ, ನಂಗೆ ಹೆದರಿಕೆ ಆಗ್ತೈತೆ, ದೆವ್ವ ಎಲ್ಲಾದ್ರೂ ಬಂದು ನಾನು ಕರ್ಕೊಂಡು ಹೋದ್ರೆ ಅಂತ. ನಮ್ಮ ಅಮ್ಮನ ರೂಮಿಗೆ ನನ್ನ ಡ್ರಾಪ್ ಮಾಡ್ಬಾರೆ ಅಜ್ಜಿ. ಅಯ್ಯೋ ನಿನ್ನ, ಈ ರೂಮ್ ಬಾಗಲ್ ದಾಟಿದ್ರೆ ನಿಮ್ಮ ಅಮ್ಮ ಸಿಕ್ತಳುವಾಗ ಅಲ್ಲೇ ಇದ್ದಾಳೆ. ಅಯ್ಯೋ, ಅಷ್ಟಕ್ಕೆ ಯಾಕೆ ಹೆದರ್ಕಂತೀಯ? ಹೋಗು, ದೆವ್ವನೂ ಇಲ್ಲ ಭೂತನೂ ಇಲ್ಲ, ಎಂತದು ಇರಕ್ಕಲ್ಲ ಕಣ. ಯಾಕೆ ಹೆದರ್ಕೊಂಡಿದ್ಯಾ? ಅಜ್ಜಿ, ಚುಪ್ಪಿ ಅಕ್ಕನೇ ದೆವ್ವದ ಕತೆ ಹೇಳಿ ಎದ್ರಿಸಿದ್ಲು ಕಣಜ್ಜಿ. ಅಯ್ಯೋ ನಿನ್ನಲೆ ಚುಪ್ಪಿ, ಸುಮ್ಮ ಅಂಕಳದ್ ಬಿಟ್ಟು ಅವನಿಗೆ ಏನೇ ನೀನು ದೆವ್ವದ ಕತೆ ಎಲ್ಲ ಹೇಳಿದ್ಯಲ್ಲ. ನಾನೇನ್ ಮಾಡ್ಲಿ ಅಜ್ಜಿ? ಸ್ಟೋರಿ ಹೇಳು ಅಂದ. ನಾನು ಫೋನಲ್ಲಿ ಯಾವ್ದೋ ದೆವ್ವದ ಕತೆ ನೋಡಿದ್ದೆ, ಅದನ್ನೇ ಹೇಳ್ದೆ ಅಜ್ಜಿ. ಓ ಆಯ್ತು ಕಣ, ಹೋಗಲ್ಲಿ. ಈ ಬಾಗಿಲು ತಕೊಂಡು ಹೋದ್ರೆ ನಿಮ್ಮ ಅಮ್ಮನ ರೂಮ್ ಸಿಗುತ್ತೆ. ಹೋಗಲ್ಲಿ, ನಿಮ್ಮ ಅಮ್ಮನ ಬಡ್ಡೆನೆ ಹೋಗಿ ಮಲ್ಕೋಗು. ಪಾಪ ಎದ್ರಕೊಂಡಿದ್ಯಾ? ಅಜ್ಜಿ, ಬಾ, ಈ ರೂಮಿನ ಸವಾಸ ಬೇಡ. ಈ ರೂಮಲ್ಲಿ ದೊಡ್ಡ ಕಿಟಕಿ ದೆವ್ವ ಬಂದ್ರೆ ಸವಾಸ ಅಲ್ಲ. ಅಮ್ಮನ ರೂಮಲ್ಲಿ ಕಿಟಕಿನೇ ಇಲ್ಲ, ಅವಾಗ ದೆವ್ವ ಬರಲ್ಲ. ಅಮ್ಮನನ್ನ ಸೇವ್ ಮಾಡುತ್ತೆ. ನಾನು ಅಮ್ಮನ ಹತ್ರನೇ ಹೋಗ್ತೀನಿ. ಹಂಗೆ ಆಗಬೇಕು, ಅಲ್ಲೇ ಮುರಿಯಬೇಕು. ಹೆದ್ರಕೊಂಡು ಓಡೋಗ್ಬಿಟ್ಟ ಇವನು. ಹಂಗೆ ಆಗ್ಬೇಕು. ಹೆಂಗೆ ನನ್ನ ಐಡಿಯಾ? ಲಾವಿಶ್ ಚೆನ್ನಾಗಿ